ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಈಗಾಗಲೇ ಜೈಲು ಪಾಲಾಗಿದೆ. ಆಗಸ್ಟ್ 14ರವರೆಗೂ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸಾಕ್ಷ್ಯದ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಏನೇನು ಸಾಕ್ಷ್ಯ ಸಿಕ್ಕಿದೆ, ಶೆಡ್ ಒಳಗೆ ಏನಾಯ್ತು, ಡೆಲಿವರಿ ಬಾಯ್ ಹೇಳಿದ್ದು ಏನು, ಇವೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಆತನನ್ನ ಪಟ್ನಗೆರೆ ಶೆಡ್ಗೆ ಕರ್ಕೊಂಡು ಬಂದ ಬಳಿಕ ಆತನಿಗೆ ಕರೆಂಟ್ ಶಾಕ್ ಅನ್ನು ಕೂಡ ನೀಡಲಾಗಿತ್ತು. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡೋದಿಕ್ಕಂತಾನೆ ಮೆಗ್ಗರ್ನ ಬಳಕೆಯಾಗಿದೆ. ಆ ಮೆಗ್ಗರನ್ನ ಈ ಒಂದು ಕಾರಣಕ್ಕಾಗಿಯೇ ಪರ್ಚೇಸ್ ಮಾಡಲಾಗಿತ್ತು. 699 ರೂಪಾಯಿಗೆ ಮೆಗ್ಗರನ್ನ ಧನರಾಜ್ ಖರೀದಿ ಮಾಡಿದ್ದ. ಅದು ಕೂಡ ಅಮೆಜಾನ್ ನಲ್ಲಿ ಆತ ಪರ್ಚೇಸ್ ಮಾಡಿದ್ದು. ಆನ್ಲೈನ್ ನಲ್ಲಿ ಅದಕ್ಕೆ ಪಾವತಿಯನ್ನು ಕೂಡ ಮಾಡಿದ್ದ. ಮೆಗ್ಗರ್ ಹೋಮ್ ಡೆಲಿವರಿ ಮಾಡಿಸಿದ್ದ ಹುಡುಗನನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಆತನಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆ ಹುಡುಗ ಯಾರು ಡೆಲಿವರಿ ಬಾಯ್ ಇದಾನಲ್ಲ, ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅದನ್ನ ದಾಖಲಿಸಿಕೊಂಡಿದೆ ಖಾಕಿ. ಈ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೆ ವಿದ್ಯುತ್ ಶಾಕ್ ಕೊಡೋದಿಕ್ಕಂತಾನೆ ಧನರಾಜ್ ಅಮೆಜಾನ್ ನಲ್ಲಿ ಮೆಗ್ಗರ್ ಅನ್ನ ಬುಕ್ ಮಾಡಿದ್ದ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನು ಆತ ಚೂಸ್ ಮಾಡಿದ್ದ. ಮೆಗ್ಗರ್ನ ಧನರಾಜ್ಗೆ ಡೆಲಿವರಿ ಬಾಯ್ ಕೊಟ್ಟ ಬಳಿಕ ಹಣಕ್ಕಾಗಿ ಧನರಾಜ್ ಸ್ಕ್ಯಾನ್ ಮಾಡಿದಾನೆ. ಆದ್ರೆ ಆಗ ಹಣ ಪಾವತಿ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಡೆಲಿವರಿ ಬಾಯ್ ಅಕೌಂಟ್ಗೆ ಧನರಾಜ್ ಹಣವನ್ನ ಟ್ರಾನ್ಸ್ಫರ್ ಮಾಡಿದಾನೆ. ಅದನ್ನ ATM ನಿಂದ ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ ಡೆಲಿವರಿ ಬಾಯ್. ಅದನ್ನ ಸಂಸ್ಥೆಗೆ ಪಾವತಿ ಮಾಡಿದ್ದಾನೆ. ಈ ಡೆಲಿವರಿ ಬಾಯ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗಾಗಲೇ ಚುರುಕುಗೊಂಡಿದ್ದು, ಕೊನೆಗೂ ರೇಣುಕಾಸ್ವಾಮಿಯ ಮೊಬೈಲ್ ಡಾಟಾವನ್ನ ರಿಟ್ರೀವ್ ಮಾಡಲಾಗಿದೆ. ಆತನ ಮೊಬೈಲ್ ಅಲ್ಲಿ ಆತ ಏನಾದ್ರೂ ಮೆಸೇಜ್ ಅನ್ನ ಕಳುಹಿಸಿದ್ನ, ಅಶ್ಲೀಲ ವಿಡಿಯೋಗಳನ್ನ ಆತ ಕಳುಹಿಸಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಹಾಗಾದ್ರೆ ಸ್ವಾಮಿಯ ಮೊಬೈಲ್ ಅಲ್ಲಿ ಸಿಕ್ಕಿರುವ ಸಾಕ್ಷ್ಯ ಏನು? ಕೊಲೆಗೆ ಕಾರಣವಾದ ಆ ಡಾಟಾದಲ್ಲಿ ಏನಿದೆ? ಪೊಲೀಸರು ಸಂಗ್ರಹಿಸಿರುವ ಮಾಹಿತಿ ಏನು? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಸ್ವಾಮಿ ವಿರುದ್ಧದ ಆರೋಪಗಳು ನಿಜಾನಾ? ಯಾರಿಗೆಲ್ಲ ಈತ ಮೆಸೇಜ್ ಅನ್ನ ಕಳುಹಿಸಿದ್ದ? ಏನೆಲ್ಲ ಸಂದೇಶಗಳನ್ನ ಅಂದ್ರೆ ಮೆಸೇಜ್ ಅನ್ನ ಈತ ಕಳುಹಿಸಿದ್ದ? ನ್ಯೂಸ್ 18ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ರೇಣುಕಾ ಸ್ವಾಮಿಯ ಮೊಬೈಲ್ ರಿಟ್ರೀವ್ ಮಾಡಿದ ಪೊಲೀಸರಿಗೆ ಸಿಕ್ಕಿದ್ದೇನು? ರೇಣುಕಾ ಸ್ವಾಮಿಯ ಮೊಬೈಲ್ ನಲ್ಲಿ ಆತ ಕಳುಹಿಸಿದಂತಹ ಮೆಸೇಜ್ಗಳು ಏನೇನು? ಒಂದ್ ಕಡೆ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆತ ಮೆಸೇಜ್ ಅನ್ನ, ಅಶ್ಲೀಲ ವಿಡಿಯೋಗಳನ್ನ ಕಳುಹಿಸಿದ್ನ. ಸ್ವಾಮಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಡೇಟಾವನ್ನ ಕೂಡ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕಳುಹಿಸಿದ ಮೆಸೇಜ್ಗಳನ್ನು ಶೋಧ ಮಾಡಿದ್ದಾರೆ. ಇದನ್ನ ಸಾಕ್ಷ್ಯಗಳನ್ನಾಗಿ ಪರಿಗಣನೆ ಮಾಡಿದ್ದಾರೆ ಪೊಲೀಸರು. ಪವಿತ್ರ ಗೌಡಗೆ ಕಳುಹಿಸಿದಂತಹ ಟೆಕ್ಸ್ಟ್ ಆಗಿರ್ಬೋದು, ವಿಡಿಯೋ ಸಂದೇಶ ಸಿಕ್ಕಿದೆಯಾ? ಇತರೆ ಕೆಲ ನಟಿಯರಿಗೂ ಕೂಡ ಆತ ಮೆಸೇಜ್ ಅನ್ನ ಮಾಡಿದ್ದ ಅನ್ನುವಂತಹ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ. ಜೊತೆಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದಾಗಿಯೂ ಕೂಡ ಮಾಹಿತಿ ಸಿಕ್ಕಿದೆ. ಇನ್ನು ಪೆನ್ ಡ್ರೈವ್ ನಲ್ಲಿ ಡೇಟಾ ಸಂಗ್ರಹಿಸಿ ಪಂಚನಾಮೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಫೋನ್ ಆಗಿರ್ಬೋದು, ಸಿಮ್ ಆಗಿರ್ಬೋದು, ಪಂಚನಾಮೆಯ ವರದಿ ಇವೆಲ್ಲವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಸೇರಿಸಲಿದ್ದಾರೆ ಪೊಲೀಸರು. ಏನಾಗಿದೆ ಆ ಒಂದು ಮೊಬೈಲ್ ಅಲ್ಲಿ ಅಂದ್ರೆ ಅವರು ಹೊಸ ಫೋನ್ ಅನ್ನ ತಗೊಂಡು ಸಿಮ್ ಅನ್ನ ಹಾಕಿದ್ದಾರೆ. ಹೊಸ ಸಿಮ್ ಅನ್ನ ಹಾಕಿ ಅದನ್ನ ರಿಟ್ರೀವ್ ಮಾಡಿದಾಗ ಈ ಎಲ್ಲ ವಿಚಾರಗಳು ಪೊಲೀಸರಿಗೆ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಒಂದ್ ಕಡೆ ಈಗಾಗಲೇ ರೇಣುಕಾ ಸ್ವಾಮಿಯ ಒಂದು ಶಾಕ್ ಕೊಡಬೇಕು ಆತನಿಗೆ ಅಂತಾನೆ ಒಂದು ಕಡೆ ಈಗಾಗಲೇ ಧನರಾಜ್ ಅದರಲ್ಲೂ ಕೂಡ ಸಮತಾನ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಲಭ್ಯ ಆಗಿತ್ತು. ಹಾಗೆ ಆತನಿಗೆ ಹಣವನ್ನ ಕೊಟ್ಟಿದ್ಲು ಅನ್ನುವಂಥದ್ದು, ಇದಕ್ಕೆ ಬಳಕೆ ಮಾಡಿದ್ದ ಅನ್ನುವಂತಹ ಬಗ್ಗೆ ಕೂಡ ಅಲ್ಲಿ ಆಗ ಮಾಹಿತಿ ಲಭ್ಯ ಆಗಿತ್ತು. ಸೊ ಹಾಗಾದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಆತ ಪರ್ಚೇಸ್ ಮಾಡಿದ್ದ, ಇದರ ಬಗ್ಗೆ ಪೊಲೀಸರು ಡೆಲಿವರಿ ಬಾಯ್ ಹತ್ರ ಯಾವೆಲ್ಲ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ರಿಟ್ರೀವ್ ಮಾಡಿರೋದು ರೇಣುಕಾ ಸ್ವಾಮಿದು. ಅದರಲ್ಲಿ ಏನೆಲ್ಲ ಮಾಹಿತಿಗಳು ಪೊಲೀಸರಿಗೆ ಸಾಕ್ಷ್ಯವಾಗಿ ಸಿಕ್ಕಿದೆ?
ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಿಸಿದ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎವಿಡೆನ್ಸ್ಗಳನ್ನು ಅಂದರೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಷ್ಟು ದಿನಗಳವರೆಗೂ ಕೂಡ ಈ ಒಂದು ಅಂದರೆ ಏನು ರೇಣುಕಾಸ್ವಾಮಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ರು ಅನ್ನೋ ಹೇಳಲಾಗ್ತಾ ಇತ್ತು. ಆದರೆ ಆತನಿಗೆ ವಿದ್ಯುತ್ ಶಾಕ್ ಅನ್ನು ಕೊಟ್ಟು ಆತನಿಗೆ ಚಿತ್ರಹಿಂಸೆಯನ್ನು ಕೊಡಲಾಗಿತ್ತು ಅಂತ ಒಂದು ಮಾಹಿತಿ ಇತ್ತು. ಆದರೆ ಈಗ ಆ ಬಗ್ಗೆ ಈಗ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಪ್ರಮುಖವಾಗಿ 699 ರೂಪಾಯಿ ಹಣವನ್ನು ಆನ್ಲೈನ್ ಮೂಲಕವಾಗಿ ಮಿಷಿನ್ ಅನ್ನ ಎಲೆಕ್ಟ್ರಿಕ್ ಮಿಷಿನ್ ಅನ್ನ ಖರೀದಿ ಮಾಡಿ ಮೆಗರನ್ನ ಖರೀದಿ ಮಾಡಿಕೊಂಡು ಅದರ ಮೂಲಕವಾಗಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿರುವಂಥದ್ದು. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಮತ್ತೆ ಆ ಜೊತೆಯಲ್ಲಿ ಆನ್ಲೈನ್ ಡೆಲಿವರಿ ಕೊಟ್ಟಂತ ಯುವಕನನ್ನ ಕೂಡ ಕರೆಸಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆನ್ಲೈನ್ ಮೂಲಕ ತೆಗೆದುಕೊಂಡ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಕೊಟ್ಟಿಲ್ಲ, ಅದು ಇದೇನು ತನ್ನ ಹಣವನ್ನ ಕೊಟ್ಟಿರುವಂಥದ್ದು. ಆದರೆ ಈ ಮೂಲಕವಾಗಿ ಪ್ರತಿಯೊಂದು ಅಂದ್ರೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅವರ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತೆ ಅವರ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಈ ಎಲ್ಲ ರೀತಿಯಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಇದನ್ನ ಜೊತೆಯಾಗಿ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಏನು ಅವರ ಸೋಷಿಯಲ್ ಮೀಡಿಯಾ ಏನಿತ್ತು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ವಾಟ್ಸಪ್ ಆಗಿರ್ಬೋದು, ಅದನ್ನ ಕೂಡ ಡೇಟಾವನ್ನ ರಿಟ್ರೀವ್ ಮಾಡಲಾಗಿದೆ. ಈ ಡೇಟಾವನ್ನ ರಿಟ್ರೀವ್ ಮಾಡಿ ಅದನ್ನ ಇವಾಗ ಪೆನ್ಡ್ರೈವ್ ಆಗಿ ಪಂಚನಾಮೆ ಮಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಕೂಡ ಮುಖ್ಯವಾಗಿ ಎಲ್ಲ ಒಂದು ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡಿರುವಂಥದ್ದು. ಇದನ್ನ ಅತಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಮಾಡೋಕೆ ಈಗ ಎಲ್ಲ ಪ್ರೊಸೀಜರ್ ಕೂಡ ನಡೀತಾ ಇದೆ. ಮತ್ತೆ ಈ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಈ ಪ್ರಕರಣದಲ್ಲಿ ಬಹುಮುಖ್ಯವಾಗಿ ಆಗಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಆಗೋಕೆ ಕಾರಣ ಏನು ಅಂತ. ಆದ್ರೆ ಕೊಲೆ ಕಾರಣ ಪವಿತ್ರ ಗೌಡಗೆ ಕಳಿಸಿದಂತ ಸಂದೇಶ ಮತ್ತೆ ಫೋಟೋ, ಆ ವಿಚಾರವಾಗಿ ಆತನನ್ನ ಕಿಡ್ನಾಪ್ ಮಾಡಲಾಯಿತು, ಕೊಲೆ ಮಾಡಲಾಯಿತು, ಮತ್ತೆ ತೆಗೆದುಕೊಂಡೋಗಿ ಮೋರಿಗೆ ಅಂದ್ರೆ ರಾಜಕಾಲುವೆಗೆ ಬಿಸಲಾಡಾಯಿತು ಅಂತೇಳಿ. ಆದ್ರೆ ಇದೆಲ್ಲವೂ ಕೂಡ ಕಾರಣ ಆಗಿದ್ದೇನು ಅದ್ರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಯಿತು. ಇದುವರೆಗೂ ಕೂಡ ಪೊಲೀಸರಿಗೆ ಚಾಲೆಂಜ್ ಆಗಿತ್ತು. ಆದ್ರೆ ಈಗ ಸದ್ಯಕ್ಕೂ ಅಂದ್ರೆ ಒಂದು ಸಾಫ್ಟ್ವೇರ್ ಅನ್ನ ಬಳಸಿಕೊಂಡು ಡೂಪ್ಲಿಕೇಟ್ ಸಿಮ್ ಅನ್ನ ಬಳಸಿ ಸಾಫ್ಟ್ವೇರ್ ಮೂಲಕವಾಗಿ ಸೋಷಿಯಲ್ ಮೀಡಿಯಾ ಆತನ ರೇಣುಕಾಸ್ವಾಮಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಆತನ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನ ಒಂದು ರಿಟ್ರೀವ್ ಮಾಡಿದ್ದಾರೆ. ಅದು ಈ ಪ್ರಕರಣದಲ್ಲಿ ಮಹತ್ವವನ್ನು ವಹಿಸಿಕೊಳ್ಳುತ್ತದೆ. ಮತ್ತೆ ಸಾಕ್ಷ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗಂಗಾಧರ್? ಇಡೀ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಆರೋಪ ಏನಿದೆ ಮತ್ತೆ ಅವರ ಭಾಗಿದಾರ ಏನಿದ್ದಾರೆ ಎಲ್ಲದಕ್ಕೂ ಕೂಡ ಏನ್ ಕಾರಣ ಅಂತ ನೋಡೋದಾದ್ರೆ ಇದೇ ಒಂದು ಕಾರಣ. ಈ ಒಂದು ಕಾರಣಕ್ಕೋಸ್ಕರ ನೋಡಿ, ಈ ತರ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ಕಾರಣಕ್ಕೋಸ್ಕರ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ಮತ್ತೆ ಮೃತದೇಹವನ್ನ ಬಿಸಾಡಿರುವಂತದ್ದೆಲ್ಲ ಇಡೀ ಪ್ರಕರಣದೇನಿದೆ ಇದೆಲ್ಲವೂ ಕೂಡ ಕಾರಣ ಅಂತ ಗೊತ್ತಾಗಬೇಕಂದ್ರೆ ಈ ಒಂದು ರೀಸನ್ ಅಂದ್ರೆ ಅದಕ್ಕೇನಾದ್ರೂ ಸಾಕ್ಷ್ಯ ಬೇಕಾಗುತ್ತೆ. ಕೇವಲ ಆರೋಪ ಒಂದು ಕೊಲೆ ಆಗಿದೆ, ಮೆಡಿಕಲ್ ರಿಪೋರ್ಟ್ ಕೂಡ ಈಗ ಬರಬೇಕು, ಮೆಡಿಕಲ್ ರಿಪೋರ್ಟ್ ಮರಣೋತ್ತರ ಪರೀಕ್ಷೆ ಬಂದಿದೆ. ಆದ್ರೆ FSL ಸ್ಯಾಂಪಲ್ ರಿಪೋರ್ಟ್ ಕೂಡ ಬರಬೇಕಾಗಿರುವಂತದ್ದು. ಮತ್ತೆ ಅಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ಸಿಕ್ಕುವಂತಹ ರಕ್ತದ ಕಲೆ ಆಗಿರ್ಬೋದು ಮತ್ತೆ ಕೂದಲಿನ ಒಂದು ಸ್ಯಾಂಪಲ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಸಿಕ್ಕಿತ್ತು. ಅದು FSL ಗೆ ಕಳಿಸ್ಕೊಟ್ಟಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಅದರ ಮೆಡಿಕಲ್ ಒಂದು ಎವಿಡೆನ್ಸ್ ಆಗಿ ಪರಿಗಣನೆ ಮಾಡ್ಕೊಳ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಏನ್ ಮೆಸೇಜ್ಗಳನ್ನ ಸಂದೇಶಗಳನ್ನ ಕಳಿಸಿದ್ದ ಆ ವಿಚಾರವಾಗಿ ಎವಿಡೆನ್ಸ್ ಬೇಕಾಗಿತ್ತು. ಆ ಎವಿಡೆನ್ಸ್ ನ ಈಗ ಎಲೆಕ್ಟ್ರಿಕ್ ಅಂದ್ರೆ ಏನು ಒಂದು ಟೆಕ್ನಿಕಲ್ ಒಂದು ರಿಪೋರ್ಟ್ ಏನಿದೆ ಅಂದ್ರೆ ಆ ಡೇಟಾ ಏನಿದೆ ಆ ಡೇಟಾವನ್ನ ಈಗ ರಿಟ್ರೀವ್ ಮಾಡಿದ್ದಾರೆ. ಅದನ್ನ ಪೆನ್ಡ್ರೈವ್ಗೆ ಪಂಚನಾಮೆ ಅಂದ್ರೆ ಅದನ್ನ DCP ನೇತೃತ್ವದಲ್ಲಿ ಪಂಚನಾಮೆ ಮಾಡಿ ಅದನ್ನ ಈಗ ಆ ಒಂದು ಪ್ರಕರಣದಲ್ಲಿ ಸಾಕ್ಷ್ಯವನ್ನ ನುಡಿಯುವಂತ ಅಂದ್ರೆ ಸಾಕ್ಷ್ಯಾಧಾರವಾಗಿ ಉಲ್ಲೇಖವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ತಯಾರಿಯನ್ನ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ಈ ಒಂದು ರಿಟ್ರೀವ್ ಆಗಿರುವಂಥದ್ದು. ಒಂದು ಕೇವಲ ರೇಣುಕಾಸ್ವಾಮಿಯ ಸೋಷಿಯಲ್ ಮೀಡಿಯಾ ರಿಟ್ರೀವ್ ಅಷ್ಟೇ ಅಲ್ಲದೆ ದರ್ಶನ್ನ ಮನೆಯ ಒಂದು CCTV DVR ರಿಟ್ರೀವ್ ಕೂಡ ಆಗಿದೆ. ಯಾಕಂದ್ರೆ ಮನೆಯ ಒಳಗೆ ಮತ್ತೆ ಹೊರಗೆ ಇವರು ಓಡಾಡಿರುವಂಥದ್ದು ಮತ್ತೆ 2 ದಿನಗಳ ಕಾಲ ಅಲ್ಲಿ ಚಲನವಲನ ಇರುವಂಥದ್ದು ಎಲ್ಲವೂ ಕೂಡ ರಿಟ್ರೀವ್ ಆಗಿರುವಂಥದ್ದು. ಯಾಕಂದ್ರೆ ಕೊಲೆಯು ಹಿಂದೆ ಅಂದ್ರೆ ಆತನನ್ನ ಹಲ್ಲೆ ಮಾಡಿ ಮನೆಗೆ ಬಂದಿರುವಂಥದ್ದು, ಅನಂತರ ಕೊಲೆ ಆದಂತ ಬಳಿಕ ಮನೆಗೆ ಬಂದು ಆರೋಪಿಗಳಲ್ಲಿ ಒಟ್ಟುಗೂಡಿ ಒಳಸಂಚನ ಮಾಡಿ ಅಲ್ಲಿಂದ ಅವರು ಎಕ್ಸಿಟ್ ಆಗಿರುವಂಥದ್ದು ಎಲ್ಲವೂ ಕೂಡ ರಿಟ್ರೀವ್ನ DVR ರಿಸಲ್ಟ್ ಸಿಕ್ಕಿರುವಂಥದ್ದು. ಮತ್ತೆ ಇದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಬಹು ಮುಖ್ಯವಾಗಿ ಆಗುತ್ತೆ. ಈಗ ಅದರ ಜೊತೆಗೆ ಲ್ಯಾಬ್ ರಿಪೋರ್ಟ್ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ಮನವಿ ಅಂದ್ರೆ ಆ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಇನ್ನಷ್ಟು ಮಹತ್ವ ಸಿಕ್ಕಂತಾಗುತ್ತೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಈಗಾಗಲೇ ರೇಣುಕಾಸ್ವಾಮಿ ಮೆಸೇಜ್ ಅನ್ನ ಮಾಡಿದ್ದ, ಅಶ್ಲೀಲ ವಿಡಿಯೋಗಳನ್ನ ಕಳುಹಿಸಿದ್ದ, ಆ ಕಾರಣಕ್ಕಾಗಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇಣುಕಾಸ್ವಾಮಿ ಅವರ ತಂದೆ ಮಾತನಾಡಿದ್ದಾರೆ. ಮೆಸೇಜ್ ಮಾಡಿದ್ರೆ ದೂರನ್ನ ಕೊಡಬೇಕಾಗಿತ್ತು, ಕಾನೂನು ಕ್ರಮವನ್ನ ಕೈಗೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದು ಎಷ್ಟು ಸರಿ? ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳಿರೋದು, ಏನೇ ಮೆಸೇಜ್ ಹಾಕಿದ್ರು ಅದಕ್ಕೆ ಕೊಲೆ ಮಾಡೋದು ಉತ್ತರನ? ಕಾನೂನಿದೆ, ದೂರು ಕೊಡಬಹುದಾಗಿತ್ತು, ಆದ್ರೆ ಕೊಲೆ ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಪ್ರಶ್ನೆ ಮಾಡಿದ್ದಾರೆ. ಈಗ ಯಾರ್ಯಾರೋ ನಮ್ಗೆ ಹಾಕಿದ್ರು ಅಂತ TV ಮಾಧ್ಯಮದಲ್ಲಿ ಭಾಳ ಕೇಳ್ತಾ ಇದ್ದೀರಿ. ನಾನು ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ.
ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ. ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಗಿತ್ತು. ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ, ನಮಗೇನು ಗೊತ್ತಿಲ್ಲ, ಹಾಕಿದಾನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನ. ನಡು ರಸ್ತೆಯಲ್ಲೇ ವಿದ್ಯಾರ್ಥಿಗಳ ಗುಂಪಿನ ನಡುವೆ ಹೊಡೆದಾಟ ನಡೆದಿದೆ. ಇದು ಮಂಗಳೂರಿನ ಅಲೋಷಿಯಸ್ ಕಾಲೇಜಿನ ಮುಂಭಾಗ ನಡೆದಿರುವಂತಹ ಘಟನೆ. ನಡು ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಹೊಡೆದಾಟ ಬಡದಾಟವನ್ನ ಮಾಡಿಕೊಂಡಿದ್ದಾರೆ. ಮಂಗಳೂರಿನ ಪ್ರತಿಷ್ಠಿತ ಅಲೋಷಿಯಸ್ ಕಾಲೇಜಿನ ಬಳಿ ಘಟನೆ ನಡೆದಿದ್ದು, ಕಾಲೇಜ್ ಗೇಟ್ನ ಎದುರುಗಡೆನೆ ರಸ್ತೆಯಲ್ಲಿ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಕಾಲೇಜು ಬಿಟ್ಟ ಬಳಿಕ ಕ್ಷುಲ್ಲಕ ಕಾರಣಕ್ಕಾಗಿ ಇಲ್ಲಿ ಫೈಟ್ ಆಗಿದೆ. ತೀವ್ರವಾಗಿ ಹೊಡೆದಾಟ ನಡೀತಾ ಇದ್ದ ಕಾರಣ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು ಉಳಿದ ವಿದ್ಯಾರ್ಥಿಗಳು. ಸದ್ಯ ಹೊಡೆದಾಟದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಓದೋದಕ್ಕೆ ಹೋಗಿ ಒಳ್ಳೆಯ ಬುದ್ಧಿ ಕಲೀರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾಡ್ತಾ ಇರೋದನ್ನ ನೋಡಿದ್ರೆ ಎಲ್ಲರೂ ಒಂದು ಸಮೂಹವೇ ಇಲ್ಲಿ ತಲೆ ತಗ್ಗಿಸುವಂತಹ ಕೆಲಸ. ಇಲ್ಲಿ ಏನಾಗಿದೆ, ಯಾವ ಕಾರಣಕ್ಕಾಗಿ ಇವರು ಫೈಟ್ ಮಾಡಿದ್ದಾರೆ? ಎಲ್ಲರೂ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿಗಳ ಹೇಗೆ? ನವಿತಾ, ಮಂಗಳೂರಿನ ಬಾವುಟಗುಡ್ಡೆಯಲ್ಲಿರುವಂತಹ ಸಂತ ಅಲೋಷಿಯಸ್ ಕಾಲೇಜಲ್ಲಿ ಈ ಘಟನೆ ಆಗಿರುವಂತದ್ದು. ಮಧ್ಯಾಹ್ನ ಊಟದ ವಿರಾಮದ ವೇಳೆಯಲ್ಲಿ ಈ ಹೊಡೆದಾಟ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಕೇರಳದ ವಿದ್ಯಾರ್ಥಿಗಳ ಗುಂಪು ಈ ಹೊಡೆದಾಟವನ್ನ ಮಾಡಿತ್ತು ಅನ್ನೋದು ಕೂಡ ಸದ್ಯಕ್ಕೆ ಸಿಕ್ಕಿರುವಂತ ಪ್ರಾಥಮಿಕ ಮಾಹಿತಿ. ಮಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದು ಸಂತ ಅಲೋಷಿಯಸ್ ಕಾಲೇಜಿನ ಮುಂಭಾಗನೇ ಈ ರೀತಿಯಾಗಿ ಹೊಡೆದಾಟ ಆಗಿರುವಂತದ್ದು. ವಿದ್ಯಾರ್ಥಿಗಳ ಯೂನಿಫಾರ್ಮ್ ಅನ್ನ ಗಮನಿಸಿದಾಗ ಅವರು ಬೇರೆ ಬೇರೆ ಯೂನಿಫಾರ್ಮ್ ಅನ್ನ ಹಾಕಿದ್ದಾರೆ. ಆದ್ರೆ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿಭಾಗದ ವಿದ್ಯಾರ್ಥಿಗಳು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಗೆಳೆಯರಾಗಿದ್ರು. ಕಾಲೇಜು ಬಿಟ್ಟ ನಂತರವಾಗಿ ಗೆಳೆಯರ ನಡುವೆ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಆಗಿದೆ ಅನ್ನೋದು ತಿಳಿದು ಬಂದಿರುವಂತದ್ದು. ಆ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಅಲ್ಲಿ ಆಟೋ ಪಾರ್ಕಿಂಗ್ ಕೂಡ ಇದೆ. ಮುಂಭಾಗದಲ್ಲಿ ಸಾಕಷ್ಟು ಹೋಟೆಲ್ಗಳಿವೆ, ಸಾಕಷ್ಟು ಸಾರ್ವಜನಿಕರು ಕೂಡ ಬರ್ತಾರೆ. ಆದ್ರೆ ವಿದ್ಯಾರ್ಥಿಗಳ ಈ ಗಲಾಟೆಗೆ ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿರುವಂತದ್ದು. ಯಾರು ಕೂಡ ಅದನ್ನ ಬಿಡಿಸುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ರು ಮತ್ತು ವಿದ್ಯಾರ್ಥಿಗಳು ಹೊಡೆದಾಟವನ್ನ ಮಾಡ್ತಾ ಇದ್ರು, ತೀವ್ರವಾದ ಹೊಡೆದಾಟ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಅವರನ್ನ ಬಿಡಿಸೋಕೆ ಮುಂದಾಗಿಲ್ಲ. ಅಲ್ಲೇ ಇದ್ದಂತಹ ವ್ಯಕ್ತಿಯೊಬ್ಬ ವಿಡಿಯೋ ಮಾಡಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಆ ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದೆ ಮತ್ತು ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಕ್ಕೆ ಎಲ್ಲಾ ರೀತಿಯ ಕ್ರಮವನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರೋ ಕಾರಣಕ್ಕಾಗಿ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿ ಹೋಗಿ ಭೇಟಿ ನೀಡಿದ್ದಾರೆ ಮತ್ತು ವಿದ್ಯಾರ್ಥಿಗಳ ಪೂರ್ವಾಪರವನ್ನ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಕಾಲೇಜಿನ ಆಡಳಿತ ಮಂಡಳಿಗೆ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮಂಗಳೂರಿನ ಅಲೋಷಿಯಸ್ ಕಾಲೇಜ್ ಅದು ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಒಳಗೊಂಡಂತಹ ಕಾಲೇಜ್ ಆಗಿರುವಂತದ್ದು. ಈ ಗಲಾಟೆಯನ್ನು ಮಾಡಿರುವಂತದ್ದು ಕೇರಳ ಮೂಲದ ವಿದ್ಯಾರ್ಥಿಗಳ ಗುಂಪು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ತಾಯಿ ಮೇಲೆ ಮಗುವನ್ನ ಕಿಡ್ನಾಪ್ ಮಾಡಿದ ಆರೋಪ ಕೇಳಿ ಬಂದಿದೆ. ಈಗ ತಾಯಿಯೇ ತನ್ನ ಮಗುವನ್ನ ಕಿಡ್ನಾಪ್ ಮಾಡಿರುವಂತದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಮಗುವನ್ನ ಕಿಡ್ನಾಪ್ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಕ್ಯಾರ್ಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು. ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಪತಿ ಸಿದ್ಧಾರ್ಥ್ ಜೊತೆ ಪತ್ನಿ ಅನುಪಮ ಗಲಾಟೆ ಇತ್ತು, ಅವರಿಗೆ ಕೌಟುಂಬಿಕ ಕಲಹ ಇತ್ತು. ಈ ಹಿನ್ನೆಲೆಯಲ್ಲಿ ಇವರಿಬ್ರು ಕೂಡ ದೂರ ಆಗಿದ್ರು. ಸ್ನೇಹಿತನ ಜೊತೆ ಬಂದು ಶಾಲೆಯಿಂದ ತನ್ನ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ ಅನುಪಮ. 2014ರಲ್ಲಿ ವಿವಾಹವಾಗಿದ್ರು ಅನುಪಮ ಹಾಗೇನೆ ಸಿದ್ಧಾರ್ಥ್. ಆದರೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೋರ್ಟ್ ಅಲ್ಲಿ ಈಗಲೂ ಕೂಡ ಕೇಸ್ ಇದೆ. ಆದ್ರೆ 6.5 ವರ್ಷದ ಮಗುವನ್ನ ಪತಿ ಸಿದ್ಧಾರ್ಥ್ ಜೊತೆ ಇರ್ಲಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಮಗ ಬೇಕು ಅಂತ ಹೇಳಿ ಅಪಾರ್ಟ್ಮೆಂಟ್ ಮುಂದೆ ಸ್ಕೂಲಿಗೆ ಹೋಗೋದಕ್ಕೆ ನಿಂತಹ ಸಂದರ್ಭದಲ್ಲಿ ಈ ಒಂದು ಕಿಡ್ನಾಪ್ ಅನ್ನ ಮಾಡಿರೋದು ಅನುಪಮ ಹಾಗೇನೆ ಆಕೆಯ ಸ್ನೇಹಿತ. ತಾತನ ಅಂದ್ರೆ ಮಗುವಿನ ತಾತ ಶಾಲೆಗೆ ಬಿಡೋದಕ್ಕೆ ಬಂದಾಗ ಈ ಒಂದು ಘಟನೆ ನಡೆದಿದೆ. ಈಗಾಗಲೇ ಮಗು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ಹುಡುಕಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಯಲ್ಲಿ ಇವತ್ತು
ಈ ರೀತಿಯಾದಂತಹ ಒಂದು ದೃಶ್ಯಾವಳಿಗಳು ಕೂಡ ಸೆರೆ ಆಗಿದೆ. ತಾತ ಅಲ್ಲಿ ಮಗುವನ್ನ ಶಾಲೆಗೆ ಬಿಡೋದಕ್ಕೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಅನುಪಮ ತನ್ನ ಸ್ನೇಹಿತನ ಜೊತೆಗೆ ಬಂದು ಮಗುವನ್ನ ಕಿಡ್ನಾಪ್ ಮಾಡಿರುವಂಥದ್ದು. ಈಗ ಆಕೆ ಎಲ್ಲಿದ್ದಾರೆ, ಮಗು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಬೆಂಗಳೂರಿನ KR ಪುರಂನಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಪತ್ನಿ ಅನುಪಮ ಜೊತೆ ಸಿದ್ಧಾರ್ಥ ಈ ಹಿಂದೆ ಇದ್ದಂತಹ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಆದರೆ ಇವತ್ತು ಏಕಾಏಕಿಯಾಗಿ ಬಂದು ಮಗುವನ್ನ ಶಾಲೆಗೆ ಬಿಡೋದಿಕ್ಕೆ ಅಂತ ಹೇಳಿ ಮಗುವಿನ ಅಜ್ಜ ಅಲ್ಲಿ ಮಗುವನ್ನ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. I want to just tell you there is some very bad incident which has happened. Somebody came in the car when I was holding my grandkid to take him to the school. I'm waiting for the school van. They came and pushed me. The big rowdy pushed me and took my grandkid away in this van. And they took and ran away in the car. And they pushed me and I got hurt. It's a very safety issue for all the school children who were standing for school. Please, this is very, very important. Help me. My grandson is not there. His father is also not there. He's gone out of station. Please help me. This is very, very bad. Hello, I want to just... ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಮಗುವಿನ ಅಂದ್ರೆ ತಾತ ಹೇಳುವ ಪ್ರಕಾರ, ಅಂದ್ರೆ ಅಜ್ಜ ಹೇಳುವ ಪ್ರಕಾರ ಈ ರೀತಿಯಾಗಿ ಯಾರೋ ಬಂದು ನನ್ನನ್ನು ಪುಷ್ ಮಾಡಿ ಕರ್ಕೊಂಡು ಹೋದ್ರು ಅಂತ, ಅಂದ್ರೆ ಆಕೆ ಅಲ್ಲಿ ಬಂದಿರ್ಲಿಲ್ವಾ? ಆಕೆಯನ್ನ ಮಗುವಿನ ತಾತ ಗಮನಿಸಿರ್ಲಿಲ್ವಾ? ಹೇಗೆ ಈಗ ಮಗುವನ್ನ ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಹೇಗೆ ಟ್ರೇಸ್ ಮಾಡ್ತಿದ್ದಾರೆ? ನವಿತಾ, ಒಂದು ಘಟನೆ ಆಗಿರುವಂತದ್ದು KR ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಸುಮಾರು 8:30 ಇಂದ 9 ಗಂಟೆ ವೇಳೆಯಲ್ಲಿ. ಇನ್ನು ಈ ಒಂದು ಸಿದ್ಧಾರ್ಥ್ ಮತ್ತು ಅನುಪಮ ಅವರ ಒಂದು ಮಗ ಏನಿದೆ ಸುಮಾರು 6.5 ಇಂದ 7 ವರ್ಷ ಆ ಒಂದು ಮಗುವಿಗೆ. ಜೊತೆಗೆ ಇವರಿಬ್ರು ಕೂಡ ಅಷ್ಟೇ ಗಂಡ ಹೆಣ್ಣು ಸುಮಾರು 4 ವರ್ಷಗಳಿಂದ ದೂರ ಆಗಿದ್ರು. ದೂರ ಆದಂತಹ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಗಳನ್ನ ಕೊಟ್ಟಿದ್ರು. ಆದ್ರೆ ಅದನ್ನ ಕೋರ್ಟ್ ಕೂಡ ಅಷ್ಟೇ ವೈಯಕ್ತಿಕ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಆಕೆ ಇನ್ನೊಬ್ಬರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ಒಂದು ಮಗುವನ್ನ ಆಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸಿದ್ಧಾರ್ಥ ಕೋರ್ಟ್ ನಲ್ಲಿ ಬಲವಾಗಿ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಸಿದ್ಧಾರ್ಥ ಜೊತೆನೆ ತನ್ನ ಮಗು ಕೂಡ ಇರ್ಲಿ ಅಂತೇಳಿ ಕೋರ್ಟ್ ಕೂಡ ಅಷ್ಟೇ ಆದೇಶವನ್ನ ಕೊಟ್ಟಿತ್ತು. ಆದೇಶ ಕೊಟ್ಟರು ಕೂಡ ಕೊಟ್ಟಾದಂತ ಬಳಿಕ ಆಕೆ ಏನ್ ಅನುಪಮ ಇದ್ದಾಳೆ ಈಕೆ ಬೇರೊಬ್ಬರ ಜೊತೆ ಚೆನ್ನೈನಲ್ಲಿ ಕೂಡ ಅಷ್ಟೇ ವಾಸವಾಗಿದ್ದು. ಆದ್ರೆ ಪದೇ ಪದೇ ತನ್ನ ಮಗುವನ್ನ ನೋಡ್ಬೇಕು, ಮಗುವನ್ನ ನನ್ನ ಹತ್ರ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಕೆ ಬಂದು ಇಲ್ಲಿ ಗಲಾಟೆ ಮಾಡುವಂತದ್ದೆಲ್ಲವನ್ನು ಕೂಡ ಮಾಡ್ತಿತ್ತು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿ ಕೋರ್ಟ್ ಏನು ಆದೇಶ ಕೊಟ್ಟು ಅದರಂತೆ ಹಿರಿಯ ಅಂತ ಕೂಡ ಸೂಚನೆ ಕೊಟ್ಟಿದ್ದು. ಈ ಬೆನ್ನಲ್ಲೇ ಅನುಪಮ ಚೆನ್ನೈನಲ್ಲಿ ಕೂಡ ಅಷ್ಟೇ ತನ್ನ ಗಂಡ ಸಿದ್ಧಾರ್ಥ್ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿತ್ತು. ಆ ಒಂದು ಪ್ರಕರಣದ ಸಂಬಂಧವಾಗಿ ಇವತ್ತು ಸಿದ್ಧಾರ್ಥ್ ಚೆನ್ನೈಗೆ ಹೋಗ್ಬೇಕಾಗಿತ್ತು. ಆ ಸಿದ್ಧಾರ್ಥ್ ಚೆನ್ನೈಗೆ ಹೋದಂತ ಸಂದರ್ಭದಲ್ಲಿ ಸಿದ್ಧಾರ್ಥ್ ಅವರ ತಂದೆ ಅಂದ್ರೆ ಈ ಒಂದು ಮಗುವಿನ ತಾತ ಏನಿದೆ ಆತನ ಮಗುವನ್ನ ಸ್ಕೂಲ್ಗೆ ಬಿಡೋಕೆ ಅಂತೇಳಿ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ವೇಟ್ ಮಾಡ್ತಿದ್ದಂತ ವೇಳೆಯಲ್ಲಿ ತನ್ನ ತಾಯಿ ಅನುಪಮ ಮತ್ತು ಇನ್ನೊಬ್ಬರ ಜೊತೆ ಸೇರ್ಕೊಂಡು ಬಂದು ಏಕಾಏಕಿ ಆ ಒಂದು ವೃದ್ಧನನ್ನ ಹಲ್ಲೆ ಮಾಡಿ ಆ ಒಂದು ಮಗುವನ್ನ ಅವರು ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳು ಕೂಡ ಈಗಾಗಲೇ CC ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಇಮಿಡಿಯೇಟ್ ಆಗಿ ಆ ಕಿಡ್ನಾಪ್ ಒಳಗಾದಂತಹ ಬಾಲಕನ ತಾತ ಏನಿದೆ ಇಮಿಡಿಯೇಟ್ ಆಗಿ KR ಪುರಂ ಪೊಲೀಸ್ ಸ್ಟೇಷನ್ ಹೋಗಿ ಈಗಾಗಲೇ ಒಂದು ದೂರನ್ನು ಕೂಡ ದಾಖಲು ಮಾಡ್ಕೊಂಡಿದ್ರೆ. ದೂರಿನಲ್ಲಿ ಅವ್ರು ಹೇಳಿರುವಂತಹದ್ದು ತನ್ನ ಸೊಸೆ ಈ ಒಂದು ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ, ಜೊತೆಗೆ ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದು. ಸದ್ಯಕ್ಕೆ ಪೊಲೀಸರು ಈಗಾಗಲೇ ಆ ಒಂದು CC ಕ್ಯಾಮೆರಾದಲ್ಲಿ ಯಾವ ಒಂದು ವೆಹಿಕಲ್ ಇತ್ತು ಆ ಒಂದು ವೆಹಿಕಲ್ ನ ಬೇಸ್ ಮೇಲೆಗೆ ಆ ಒಂದು ಬಾಲಕನ ಎಲ್ಲೆಲ್ಲ ಕರ್ಕೊಂಡೋದ್ರು ಅನ್ನೋದ್ರ ಬಗ್ಗೆ ಟ್ರೇಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕೇರಳದ ವಯನಾಡಿನಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ, 4ನೇ ದಿನದ ಆಪರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ? ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಕೇರಳದ ವಯನಾಡಿನಲ್ಲಿ ಈ ಭೂಕುಸಿತ ನಡೆದು 4 ದಿನ ಆಗಿದೆ. 4ನೇ ದಿನ ಆಪರೇಷನ್ ಹೇಗೆ ನಡೀತಾ ಇದೆ, ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆಯನ್ನ ಹೇಗೆ ನಡೆಸಲಾಗ್ತಾ ಇದೆ? ನ್ಯೂಸ್ 8 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ದುರಂತದಲ್ಲಿ ಇಲ್ಲಿವರೆಗೂ 308 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. 4 ಗ್ರಾಮಗಳು ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಪ್ರಮುಖವಾಗಿ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸೇನಾ ಶ್ವಾನಗಳಿಂದ ಅಲ್ಲಿ ಕಾರ್ಯಾಚರಣೆಯನ್ನ ಅಥವಾ ಜನರನ್ನ ಹುಡುಕಿಸುವಂತಹ ಕೆಲಸ ನಡೀತಾ ಇದೆ. ಯಾರ್ಯಾರು ಎಲ್ಲಿದ್ದಾರೆ ಅನ್ನೋದನ್ನ ಶ್ವಾನಗಳ ಮೂಲಕ ಹುಡುಕಿಸುವ ಪ್ರಯತ್ನಗಳು ಆಗ್ತಾ ಇದೆ. ಈಗಂತೂ ವಯನಾಡಲ್ಲಿ ನರಕ ದರ್ಶನ ಆಗಿದೆ. ಈಗಾಗಲೇ ಒಂದು ಕಡೆ ಎಲ್ಲೆಲ್ಲಿ ಈ ಗ್ರಾಮಗಳು ನಿರ್ನಾಮ ಆಗಿದೆ, ಜೊತೆಗೆ ನದಿ ಎಲ್ಲೆಲ್ಲಿ ಹರಿದಿದೆ ಆ ಎಲ್ಲಾ ಪ್ರದೇಶದಲ್ಲೂ ಕೂಡ ಈಗಾಗಲೇ ಸೇನಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ವಯನಾಡು
ಭೂಕುಸಿತದಲ್ಲಿ ಸಾಲು ಸಾಲು ಮನೆಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿವೆ. ಮುಂಡೇಕೈನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಆಗಿದೆ, ಈಗಾಗಲೇ ಕಾರ್ಯಾಚರಣೆಯ ವೇಳೆ ಮಣ್ಣಿನಲ್ಲಿ ಮನೆಗಳು ಮುಚ್ಚಿ ಹೋಗಿರೋದೇ ಪತ್ತೆಯಾಗಿದೆ. ಬುಲ್ಡೋಸರ್ ಮೂಲಕ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. ಈ ವೇಳೆ ಒಂದೇ ಕಡೆಯಲ್ಲಿ ಮಣ್ಣಿನಡಿಯಲ್ಲಿ ಹೂತು ಹೋಗಿದೆ 10 ಮನೆಗಳು. ಇದೀಗ ಮನೆಗಳನ್ನ ಕೆಡವಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ, ಸ್ವಯಂ ಸೇವಕರು. ಮಂಡಕೈನ ದುರಂತ ಸ್ಥಳ ಈಗ ಹೇಗಿದೆ, ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ, ಒಂದೇ ಜಾಗದಲ್ಲಿ 10 ಮನೆಗಳು ಕೂಡ ಅಲ್ಲಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಮಂಡಕ್ಕಿನ ದುರಂತ ಸ್ಥಳದಿಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ, ನೋಡೋಣ. ಕಳೆದ 3 ದಿನಗಳಿಂದ ಇಲ್ಲಿ ಕಂಪ್ಲೀಟ್ ಆಗಿ ತೀವ್ರ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ರಕ್ಷಣಾ ಸಿಬ್ಬಂದಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಸೊ ಇವತ್ತು ಆ ಒಂದು ಬ್ರಿಡ್ಜ್ ಏನು ನಿರ್ಮಾಣ ಮಾಡಿದ್ರು ಆ ಮೂಲಕವಾಗಿ ಬುಲ್ಡೋಸರ್ಗಳನ್ನು ತಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತದನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಒಂದು ಮುಂಡಕಾಯಿ ಅನ್ನುವಂಥ ಒಂದು ಗ್ರಾಮ ಏನಿತ್ತು, ಪ್ರದೇಶ ಏನಿತ್ತು, ಅದು ಸಂಪೂರ್ಣವಾಗಿ ಒಂದು ಪ್ರವಾಹ ಮತ್ತು ಭೂಕುಸಿತಕ್ಕೆ ಸಿಲುಕಿಕೊಂಡಿತ್ತು. ಇದೀಗ ಇಲ್ಲಿವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಇವತ್ತಿನಿಂದ ಸಾಧ್ಯ ಆಗ್ತಾ ಇರುವಂತದ್ದು. ಇವತ್ತು ಘಟನೆ ನಡೆದು 4ನೇ ದಿನ. ಈ 4ನೇ ದಿನ 3 ದಿನಗಳಾದ ಬಳಿಕ ರಕ್ಷಣಾ ಸಿಬ್ಬಂದಿಗಳಿಗೆ ಇಲ್ಲಿ ಬಂದು ತಲುಪೋದಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ಇಲ್ಲಿಂದ 3-4 ಮೃತದೇಹಗಳನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ಆಸ್ಪತ್ರೆಗೂ ಕೂಡ ರವಾನಿಸಿದ್ದಾರೆ. ಇನ್ನೂ ಕೂಡ ಮೃತದೇಹಗಳು ಇಲ್ಲಿ ಪತ್ತೆ ಆಗುತ್ತೆ ಅನ್ನುವಂತ ಮಾತುಗಳನ್ನ, ಯಾಕೆಂದ್ರೆ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಇಲ್ಲಿ ಮನೆಗಳಿದ್ವು, ಮನೆಗಳ ಮೇಲೆ ಸಂಪೂರ್ಣವಾಗಿ ಮಣ್ಣು ಮತ್ತೆ ಕಲ್ಲು ಬಂಡೆಗಳು ಕುಸಿದು ಬಿದ್ದಿದೆ. ಹೀಗಾಗಿ ಇಲ್ಲೂ ಕೆಳಗಡೆ ಈ ಒಂದು ಭೂಮಿಯ ಕೆಳಗಡೆ ಏನ್ ಮಣ್ಣು ಕುಸಿದಿದೆ ಅದರ ಕೆಳಗಡೆ ಮಣ್ಣಿನಡಿಯಲ್ಲಿ ಮನೆಗಳಿದ್ದಾವೆ, ಅಲ್ಲೂ ಕೂಡ ಸಾಕಷ್ಟು ಜನರು ಇದ್ರು ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ಕೊಟ್ಟಿದ್ರು. ಹೀಗಾಗಿ ಇಲ್ಲೂ ಕೂಡ ಬಹಳ ತೀವ್ರ ರೀತಿಯಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇರುವಂತದ್ದು. ಇವತ್ತು 4ನೇ ದಿನ ಶೋಧ ಕಾರ್ಯ ನಡೀತಾ ಇದೆ. ಇನ್ನೂ ಕೂಡ ಸಾಕಷ್ಟು ಮಂದಿಯನ್ನ ಪತ್ತೆ ಮಾಡೋದು. ಈಗಾಗಲೇ 100 ಮಂದಿ ಒಂದು ಪ್ರಕರಣದಲ್ಲಿ ನಾಪತ್ತೆ ಹಾಕಿದ್ದಾರೆ. ಇನ್ನೂ ಕೂಡ ಅವರ ಮಾಹಿತಿ ಇಲ್ಲ, ಅವರ ಮೃತದೇಹಗಳು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ತೀವ್ರ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ನಾವು ಪಕ್ಕದಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾಗಿರುವಂತಹ ಲ್ಯಾಂಡ್ ಸ್ಲೈಡ್ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಸಂಪೂರ್ಣವಾಗಿ ಒಂದು ಕಂದಕ ರೀತಿಯಲ್ಲಿ ಇಲ್ಲಿ ಏನು ನಿರ್ಮಾಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಚೂರಲ್ಮಲ ಮತ್ತೆ ಮೇಪಾಡಿ ಜೊತೆಗೆ ಈ ಮುಂಡಕಾಯಿ ಅನ್ನುವಂತ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ನೀರಿನ ಜೊತೆಗೆ ಕೊಚ್ಚಿ ಹೋಗಿರುವಂತದ್ದು. ಬಹಳ ದಾರುಣ ಪರಿಸ್ಥಿತಿ ಇಲ್ಲಿದೆ. ಇನ್ನು ಇವತ್ತು 4ನೇ ದಿನ, ಇನ್ನೂ ಕೂಡ ಸಾಕಷ್ಟು ದಿನಗಳ ಕಾಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಆಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಇಲ್ಲಿ ಏನು ರಕ್ಷಣಾ ಸಿಬ್ಬಂದಿಗಳು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಆತಂಕ ಇದೆ. ಇಲ್ಲಿ ಮತ್ತೆ ಭೂಮಿ ಕುಸಿಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳನ್ನ ಖುದ್ದು ಅವರೇ ಹೇಳ್ತಾ ಇರುವಂತದ್ದು. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಪ್ರಕೃತಿಯ ಒಂದೇ ಏಟಿಗೆ ವಯನಾಡಿನ ಸೌಂದರ್ಯ ಸಂಪೂರ್ಣ ಮಾಯ ಆಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ 100 ಎಕರೆ ಟೀ ಎಸ್ಟೇಟ್ಗಳು ನೀರು ಪಾಲಾಗಿವೆ. ಒಂದಲ್ಲ ಎರಡಲ್ಲ 100 ಎಕರೆ ಇಳಿಜಾರಿನ ಟೀ ಎಸ್ಟೇಟ್ಗಳು ಸರ್ವನಾಶವಾಗಿದ್ದು ಸ್ಮಶಾನದಂತೆ ಗೋಚರವಾಗ್ತಿದೆ. ಈಗಾಗಲೇ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಈಗ ಯಾವ ರೀತಿ ಆಗಿದೆ, ಈ ಹಿಂದೆ ಯಾವ ರೀತಿ ಆಗಿತ್ತು, ಈಗಾಗಲೇ ಈ ಟೀ ಎಸ್ಟೇಟ್ಗಳು ನೀರು ಪಾಲಾಗಿರೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ವರದಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ವಯನಾಡ್ನಲ್ಲಿ ಭೂಕುಸಿತ ಸಂಭವಿಸಿ ಇಂದಿಗೆ 4 ದಿನ ಕಳೀತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಪ್ರಗತಿಯಲ್ಲಿರುವಂಥದ್ದು. ಈಗ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಭೂಕುಸಿತದ ಪರಿಣಾಮ ಇಲ್ಲಿ ಎದುರಾಗಿದೆ ಅನ್ನುವಂಥದ್ದನ್ನ. ಒಂದು ಕಡೆ ಹಸಿರಾಗಿರುವಂತಹ ಟೀ ಎಸ್ಟೇಟು, ಮತ್ತೊಂದು ಕಡೆ ಅದರ ತಪ್ಪಲಿನಲ್ಲಿ, ಬೆಟ್ಟದ ತಪ್ಪಲಿನಲ್ಲಿರುವಂತಹ ಏನು ಆ ಸಣ್ಣದೊಂದು ನದಿ ಇದೀಗ ದೊಡ್ಡ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಹರಿತಾ ಇರುವಂಥದ್ದು. ದೃಶ್ಯಗಳಲ್ಲೂ ಕೂಡ ನಮಗದನ್ನ ನೋಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಆ ಮೇಲಿಂದ ಏನು ಮುಂಡಕೈ ಮತ್ತು ಚೂರಲ್ಮಲ ಮಧ್ಯಭಾಗದಲ್ಲಿರುವಂತಹ ಒಂದು ಟೀ ಎಸ್ಟೇಟ್ ಒಳಗಡೆ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿಯಾಗಿರುವಂತಹ ಪರಿಣಾಮ ಇದೆ ಅನ್ನುವಂಥದ್ದನ್ನ ನಮಗಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಆ ಮೇಲೆಯಿಂದ ಉರುಳಿಕೊಂಡು ಬಂದಿರುವಂತಹ ಬಂಡೆ ಕಲ್ಲುಗಳು ಇಲ್ಲಿ ಬಂದು ಅಪ್ಪಳಿಸಿರುವಂಥದ್ದು. ಇದೇ ರೀತಿಯಲ್ಲಿ ಇದ್ದಂತಹ ಈಗ ನನ್ನ ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ನೀವೇನು ಟೀ ಎಸ್ಟೇಟ್ಗಳನ್ನ ನೋಡ್ತಾ ಇದ್ದೀರಿ, ಇದೇ ರೀತಿಯಾಗಿರುವಂತಹ ಟೀ ಎಸ್ಟೇಟು ಅಲ್ಲೂ ಕೂಡ ಇತ್ತು. ಆದರೆ ಆ ಪ್ರವಾಹ ಮತ್ತು ಏನು ಆ ಒಂದು ಭೂಕುಸಿತದಿಂದ ಕಾರಣಕ್ಕಾಗಿ ಎಲ್ಲವೂ ಕೂಡ ಬಲಿಯಾಗಿರುವಂಥದ್ದು. ಇಲ್ಲಿನ ಜನರು ಹೇಳುವಂತ ಪ್ರಕಾರ 100 ಎಕರೆ ಏನು ಜಮೀನು ಇದೀಗ ನೀರು ಪಾಲಾಗಿರುವಂಥದ್ದು. ಸೊ ಈ ಒಂದು ವಯನಾಡ್ನ ಒಂದು ಸೌಂದರ್ಯ ಅಂತಾನೆ
ಅಂತಂದರೆ ಇಲ್ಲಿನ ಟೀ ಎಸ್ಟೇಟ್ಗಳು, ಕಾಫಿ ಎಸ್ಟೇಟ್ಗಳು ಮತ್ತು ಇಲ್ಲಿನ ಬೆಟ್ಟ ಗುಡ್ಡಗಳು. ಅಂಥ ಬೆಟ್ಟ ಇದೀಗ ಬಿರಿದು ಉರುಳಿ ಭೂಕುಸಿತ ಪ್ರವಾಹವನ್ನು ಉಂಟು ಮಾಡಿರುವಂಥದ್ದು. ಇಲ್ಲಿನ ಕೇರಳದ ಮುಕುಟದಂತಿದ್ದಂತಹ ವಯನಾಡನ್ನು ದೇವರ ನಾಡಿನ ಸ್ವರ್ಗ ಅಂತ ಕರೀತಾರೆ. ಆದರೆ ಈಗ ದೇವರ ನಾಡಿನ ಸ್ವರ್ಗ ಅಕ್ಷರಶಃ ನರಕ ಆಗಿರೋದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದರೂ ಕೂಡ ಈ ರೀತಿಯಾಗಿ ನಷ್ಟ ಆಗಿರುವಂಥ ಭೂಪ್ರದೇಶಗಳು ಮತ್ತೆ ಮರಳಿ ಬರೋದಕ್ಕೆ ಬಹಳಷ್ಟು ಸಮಯ ಬೇಕು. ಇಲ್ಲಿನ ಜನರ ಆಸ್ತಿಯಂತೆ ಇದ್ದಂತಹ ಈ ಎಲ್ಲ ಭೂಪ್ರದೇಶಗಳಿದೀಗ ಉರುಳಿ ಬಂಡೆಕಲ್ಲಿನ ಮಣ್ಣಿನ ಅಡಿಗೆ ಹೋಗಿರುವಂಥದ್ದು. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಇನ್ನು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಕೊಲ್ಲೂರು ಘಾಟಿ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸೌಪರ್ಣಿಕಾ ನದಿ ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಭಾಗದಲ್ಲಿ ನೆರೆಯ ನೀರು ಇಳಿಯದೆ ನಿವಾಸಿಗಳು ಪರದಾಡುವಂತಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಮಳೆ ಹಾನಿ ಪ್ರದೇಶದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.